ಚಾನೆಲ್ಗೆ ಸ್ವಾಗತ. ಓದುತ್ತಿರುವವರು ಪ್ರಮೀಳಾ. ಸಾಲಗಾರರ ಕಿರುಕುಳ, ಆಟೋ ಚಾಲಕ ಆತ್ಮಹತ್ಯೆಗೆ ಶರಣು. ಸಾಲಗಾರರ ಕಾಟದಿಂದ ಹೆದರಿದ ಆಟೋ ಚಾಲಕ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ತಾಲೂಕಿನ ಕುಟುವಾಡಿಯಲ್ಲಿ ಜರುಗಿದೆ. ಹುಣಸೂರು ತಾಲೂಕಿನ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಟುವಾಡಿ ಗ್ರಾಮದ ಆಟೋ ಚಾಲಕ ಪ್ರಸಾದ್ ಜುಲೈ 20ರಂದು ನಾಪತ್ತೆಯಾಗಿದ್ದರು. ಹುಡುಕಾಟ ನಡೆಸಿದರೂ ಪತ್ತೆಯಾಗಿರಲಿಲ್ಲ. ಈ ಸಂಬಂಧ ಕುಟುಂಬದವರು ಆಟೋದಲ್ಲಿ ಹುಡುಕಾಡಿದ ವೇಳೆ ಡೆತ್ ನೋಟ್ ಪತ್ತೆಯಾಗಿದ್ದು, ತಾನು ಫೈನಾನ್ಸ್ ಮಧು ಎಂಬಾತನಿಂದ ಸ್ನೇಹಿತ ಟೆಂಪೋ ಕಿರಣ್ ರವರ ಜಾಮೀನು ನೀಡಿ 5 ಲಕ್ಷ ರು ಸಾಲ ಪಡೆದಿದ್ದು, ಸಾಲ ತೀರಿಸಲು ಸಾಧ್ಯವಾಗಿರಲಿಲ್ಲ. ಇವರು ನಿತ್ಯ ಮನೆಗೆ ಬಂದು ಕೂಗಾಟ ನಡೆಸಿ ಕಿರುಕುಳ ನೀಡುತ್ತಿದ್ದರು. ಇದರಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಡೆತ್ ನೋಟ್ ಬರೆದಿಟ್ಟು ನಾಪತ್ತೆಯಾಗಿದ್ದಾರೆಂದು ಪತ್ನಿ ಲಕ್ಷ್ಮಿ ಬಿಳಿಕೆರೆ ಠಾಣೆಗೆ ದೂರು ನೀಡಿದ್ದರು. ನಾಪತ್ತೆಯಾಗಿದ್ದ ಪ್ರಸಾದ್ ಶವ ಸರಗೂರು ತಾಲೂಕಿನ ಕಪಿಲಾ ನದಿ ದಂಡೆಯ ಸೋಮೇಶ್ವರ ದೇವಾಲಯದ ಬಳಿ ಪತ್ತೆಯಾಗಿದೆ. ಈ ಸಂಬಂಧ ಸರಗೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಶವವನ್ನು ಶವಗಾರಕ್ಕೆ ಸಾಗಿಸಿ ಬಿಳಿಕೆರೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಹೋದ್ರು ಅವತ್ತೆಲ್ಲ ರಾತ್ರಿ ಎಲ್ಲ ಹುಡ್ಕಾಡ್ದು, ಎಲ್ಲೂ ಸಿಗಲಿಲ್ಲ. ಅವಾಗ ಗಾಬರಿ ಅದೋ ಎಲ್ಲ ಗಾಬರಿಯಾಗಿ ಭಾನುವಾರ ಇಲ್ಲಿ ಹುಡುಕ್ತೋ, ಆಟೋ ಹುಡುಕ್ತೋ ಗಾಬರಿಯಾಗಿ. ಆಟೋದಲ್ಲಿ ಡೆತ್ ನೋಟ್ ಸಿಕ್ತು. ಬೆಳಿಗ್ಗೆ ಹೊತ್ತು ಫೋನ್ಗಳು ಟ್ರಂಕಲ್ಲಿ ಹಾಕ್ಬಿಟ್ಟಿದ್ರು, ಫೋನ್ಗಳು ಸಿಕ್ತು. ಆಗ ಎಲ್ಲರೂ ಗಾಬರಿಯಾಗಿ ನೆನ್ನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದ ಬಿಳಿಕೆರೆಯಾಗ. ಅಲ್ಲಿ FIR ತಗೊಂಡಿಲ್ಲ ಅವರು. ನಾಳೆ ತಗೋತೀವಿ, ಇವತ್ತೊಂದು ದಿನ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ರು. ಡೆತ್ ನೋಟ್ ಇಸ್ಕೊಂಡ್ರು. ಈ ಥರ ಡೆತ್ ನೋಟ್ ಬಡ್ಬಿಟ್ಟು ಹೋಗೋರು ಅಂತಲೂ ನಮಗೆ ಗೊತ್ತಿಲ್ಲ ಸರ್. ಆಮೇಲೆ ಗೊತ್ತಾಗಿದ್ದು ಅವರು ನಮಗೆ ಸಿಕ್ಕಿದ್ದು ಆಟೋ ಸೀಟ್ ಅಂಡಾಗಿ.